ಕೃಷಿ ಯಾರು ಕೃಷಿ ಮಾಡ್ತಾ ಇಲ್ಲ, ಅಲ್ಲಿರೋ ರೈತರು ಯಾರು ಇಲ್ಲ. ಏನ್ ನಿಮ್ಮ ಹಸು ಕೋಳಿ ಎಲ್ಲ ಇದೆಯಲ್ಲ, ಎಲ್ಲ ಲೂಲು ಮಲಗಿ ತಗೊಂಬಂದ್ ಬಿಡ್ತೀವಿ. ನೀವೇ ನೋಡ್ಕೊಳ್ಳಿ, ನಮ್ನು ನೀವೇ ನೋಡ್ಕೊಳ್ಳಿ. ನಮ್ಮ ಮದ್ವೆ ನಿಮ್ ಮಗಳು ಹೆಂಗ್ ಮದ್ವೆ ಮಾಡಿರೋ ನಮ್ಗೂ ಹಂಗೆ ಗ್ರ್ಯಾಂಡ್ ಆಗಿ ಲಕ್ಸುರಿ ಆಗಿ ಮದ್ವೆ ಮಾಡಿ. ಇವ್ರು ಹೆಂಗೆ ಕಾಂಗ್ರೆಸ್ ಪಕ್ಷನ ನಾವು ಕಟ್ಟಿದೀವಿ, ನಾನು ಕೂಲಿ ಮಾಡಿದ್ದೀನಿ, ನನಗೆ CM ಪದವಿ ಬಿಟ್ಕೊಡಿ ಅಂತ ಏನು ಕೇಳ್ತಿದ್ದಾರೆ. ನಾವು ಹುಟ್ಟಾಗಿಂದ ಈ ಭೂಮಿಯಲ್ಲಿ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಬಂದಿದ್ದೀವಿ. ನಮ್ಮ ಭೂಮಿ ನಾವು ಕೇಳೋ ಅಧಿಕಾರ ಇಲ್ವಾ? ನಾನು DK ಶಿವಕುಮಾರ್ ಎಂಬ ಹೆಸರಾದ ನಾನು ಎಲ್ಲ ಕುತ್ಕೊಂಡ್ಬಿಟ್ಟು ನಾನು ಮಾಡೇ ಮಾಡ್ತೀನಿ. ಇದೇ ಮೀಸೆ ತಿರುಗಿಟ್ರೆ ರೈತರಿಗೆ ಹೋಗ್ತೀವಿ. ಅವ್ರು ಮೀಸೆ ತಿರುವುದಾರೆ, ನೀವೇನ್ ತಿರುಗ್ತೀರಿ? ನಾವು ಮೀಸೆ ತಿರುಗ್ತೀವಿ. ಸರ್ ನಮಸ್ತೆ, ದಿ ಇಂಡಿಯಾ ಮಿರರ್ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಸರ್, ನಿಮ್ಮ ಹೆಸರು? ನಾಗೇಶ್ ಅಂತ ಮೇಡಮ್. ಸರ್, ನೀವು ಯಾವ ಊರವರು ಸರ್? ಏನೇನ್ ಕೆಲಸ ಮಾಡ್ತೀರಿ? ಮಂಡಳಿ ದುಡಿದೀವಿ, ವ್ಯವಸಾಯ ಮಾಡೋ ಮೇಡಮ್. ನಾವು ವ್ಯವಸಾಯ ರೇಷ್ಮೆ ಮೇಯಿಸ್ತೀವಿ, ಸ್ಕೂಲ್ ಹಾಲು ಕರಿತೀವಿ, ಸ್ಕೂಲ್ ಮೇಕೆ ಮೇಯಿಸ್ಕೊಂಡು ಹೋಗ್ತೀವಿ. ಇದೆಲ್ಲ ಮಾಡ್ಕೊಂಡು ನಾವು ಇಲ್ವೋ, ನಾವು ಭೂಮಿ ಕೊಟ್ಬಿಟ್ಟು ನಾವು ಇಲ್ಗೋಣ. ಸರ್ಕಾರಕ್ಕೆ ಅಭಿವೃದ್ಧಿ ಬೇಕಾಗಿದೆ ಸರ್. ಬೇಕು ಅಂದ್ರೆ ಎಲ್ಲ ಮಕ್ಕಳು ಬಿಡಿ ಮೇಡಮ್, ನಮ್ಗೆ ಬೇಕಿಲ್ಲ. ನಮಗೆ ನಮ್ಮ ಭೂಮಿ ಬಿಟ್ಬಿಡ್ಲಿ. ಎಲ್ಲೋ ಇದು ಉತ್ತರ ಕರ್ನಾಟಕ ಅದೇ, ಎಲ್ಲೋ ಅದೇ, ಅಲ್ಲೇ ಅಲ್ಲಿಗೆ ಹೋಗಿ ಬೇಜ ಬಿದ್ದ ಯಾವ ರೈತ ಅಲ್ಲಿ ಬದುಕಿಲ್ಲ. ನಾವು ಕೊಡೋಣ. ನಾವು ಬೆಂಗಳೂರು ಪ್ರೆಷರ್ ಆಗ್ತಿದೆ ಸರ್. ಪ್ರೆಜರ್ ಆಗ್ಬಿಟ್ಟು ನಾವೇ ಮಾಡೋಣ. ನಮ್ಮ ಭೂಮಿ ನಾವು ಕೊಡೋಣ. ನಾವು ಪ್ರೆಜರ್ ಇಲ್ಲ ಕಡೆ ಭೂಮಿ ತಗೊಳ್ಳಿ. ನಮ್ಮ ಸರಿ ನಮ್ಮ ಭೂಮಿ ತಾತ ಉಳಿಸಿರೋ ಭೂಮಿ ನಾವು ಉಳಿಸ್ಕೊತೀವಿ. ನಾವು ಕೊಡೋ ಯಾವ ಕಾರಣ ಕೊಡೋಣ. ನಾವು ನೀವು ರೈತರೇ ಅಲ್ವಲ್ಲ ಸರ್? ಯಾರೋ ಇದು ಶಾಲೆ ಹಾಕೊಂಡು ಹೋಗಿ ಅವ್ರ ಹತ್ರ ಹೋಗಿ ರೈತರು ಹೋಗ್ತಾರೆ. ರೈತರು ಬಿಟ್ಬಿಟ್ಟವ್ರು ನಮ್ಮನ್ನ. ಅವ್ರು ಕೇಳ್ಬೇಕು ಕಷ್ಟ ಸುಖ ಅಂತ ಏನು ಅಂತ ಗೊತ್ತಿಲ್ಲ ಅವ್ರಿಗೆ. ಬಿಟ್ಬಿಟ್ಟವ್ರೆ. ಯಾರೋ ಹೋಗ್ತಾರೆ ಅವ್ರ ಹತ್ರಕ್ಕೆ ಹೋಗಿ ನಾವೇ ರೈತ ಅಂತ ಹೋಗಿ ಅವ್ರು ನಿಮ್ಮಿಡ್ತಾರೆ. ಹಿಂಗೆ ಏನ್ ಮಾಡ್ಬೋದು ಹೇಳಿ ನಾವು? ಸರ್ 2 ಕೋಟಿ ಕೊಡ್ತಾರೆ ನಿಮ್ಗೆ. 2 ಕೋಟಿ ಅಲ್ಲ, 10 ಕೋಟಿ ಕೊಟ್ಟರೆ ನಾವು ಕೊಡಲ್ಲ. ಕೊಟ್ಬಿಟ್ಟು ಬೇಗ ಒಂದು ಕಾಯಿ ತಗೋಬೇಕಂದ್ರೆ ನಮ್ಮ ಮರ ಕಡಿತಾರೆ. 6 ವರ್ಷ ಬೇಕು ಒಂದು ಮರ ಬೆಳೆಸಿದ್ದಾರೆ. ಅದು ಫಸ್ಟ್ ಬಿಡ್ತಾ ಬಿಡಲ್ವಾ? 4 ಕೊಂಡ್ಕೊ ಕಾಯಿ ಕೊಂಡ್ಕೊಂಡು ತಿನ್ಬೇಕು. ನಾವಿಲ್ಲ ಹೋಗೋಣ. ನಾವು ಒಂದು ಎಂಟಿದ್ದೀವಿ ಹೇಳ್ರಿ, ಹೆಣ್ಣು ತಗೋಬೇಕು. ಫಸ್ಟ್ ಬೇಕಂದ್ರೆ 10 ವರ್ಷ ಬೇಕು ಒಂದು ಮಾವಿನಕಾಯಿ ನಾವು ತಿನ್ಬೇಕಾದ್ರೆ. ನಾವು ಅದೇ ಇದು ಕೊಡ್ತಾ ದುಡ್ಡು ಕೊಡ್ತಾರೆ. ಅಲ್ಲಿ ಹೋಗಿ ಯಾವಾಗ ದುಡ್ಡು ಕೊಟ್ಬಿಟ್ಟು ನಾವು ತಿನ್ಬಿಡೋದು, ಕಾಸು ಖರ್ಚಾಗ್ತದೆ. ನಾವಿಲ್ಲ ಹೋಗಿ ನಾವಾಗ ನಿಮ್ ಮೇಲೆ ಜೋರ್ ಮಾಡಿ ಬಂದು ನಿಮ್ ಮನೇನು ಉಳಿಸಿ ನಿಮ್ದೆಲ್ಲ ದನ ಕರುಗಳನ್ನೆಲ್ಲ ಎಳ್ಕೊಂಡೋಗಿ ಸರ್ಕಾರ ಅಭಿವೃದ್ಧಿ ಮಾಡಿದ್ರೆ ಏನ್ ಮಾಡ್ತೀರಿ? ಯಾಕೆ ಕೊಡ್ತಾರೆ? ಅವ್ರ ಅಪ್ಪಂದ ಯಾವ್ದು ಓಕೆ. ನಾವು ಕಷ್ಟ ಬೇಡ. ನಾವು ಇಲ್ಲಿ ಒಂದು ಮರಿ ನಾವು ಸಾಕ್ಬೇಕಾದ್ರೆ 1 ವರ್ಷ ಬೇಕು. ಅದು ಮಾಡ್ಬೇಕಾದ್ರೆ 5 ವರ್ಷ ಬೇಕು. ಒಂದು ಮೇಕೆ ಹಸುವಲ್ಲಿ 10 ವರ್ಷ ಬೇಕು ಮೇಡಮು. ಕದ್ದಿ ನಾವು ದೊಡ್ಡ ಮಾಡಿ ಹಾಲು ಕರಿ ಎಷ್ಟು ಕಷ್ಟ ಬೇಕು. ನಾವು ಅವ್ನಿಗೆ ತುಂಬ ಕೊಡ್ತಾನೆ, ತಗೊಳ್ತಾನೆ ಕಾಸ್ಕೊಬಿಟ್ಟು. ನಾವು 10 ವರ್ಷದಿಂದ ನಾವು ಒಂದು ಹಸು ಮಾಡ್ಬೇಕಾರೆ ನಾವು ಇಲ್ಲಿ ಕೊಟ್ಬಿಟ್ಟು ನಾವು ಒಬ್ಬ ಬರ್ತಾರೆ ದಯಾಳಿ ಬಿತ್ತ ಮೇಡಮ್. ಒಂದು ದಿವಸ ಬರ್ತಾರೆ ಕೊಟ್ಬಿಟ್ಟು ಇರ್ತಾರೆ. ಅದು ಹೆಸರು ಕಾಸ್ಕೊಟ್ಟು ನೆಟ್ಕೊಳ್ತಾರಪ್ಪ. ನಾವು 10 ವರ್ಷ ಸಾಕು ನಾವು ಕಾಪಾಡಿದ್ರೆ ನಾವು ನಂಗೆ ಅಷ್ಟು ಕಷ್ಟ ಇರ್ಬೇಕು ನಮಗೆ. ಸರ್ಕಾರ ದಳ್ಳಾಳಿನಾ? ದಳ್ಳಾಳಿ ಮಾಡ್ತಾರೆ ಈಗ. ದಳ್ಳಾಳಿಗೆ ಲೆಕ್ಕಕ್ಕೆ ಮಾಡ್ತಾರದು. DK ಕೇಳ್ರಿ, DK ಶಿವಕುಮಾರ್ ಏನಲ್ಲಿ ರೈತರನ್ನ ಬಂದು ಕೇಳಿದೆ DK ನಾವು ಬಂದು ನಿಮ್ಗೆ ಏನು ಪರಿ ಇದೆ ಹಿಂಗೆ ಮಾಡ್ತಾ ಇದೀವಿ ಅಂತ ರೈತರು ಇದು ಮಾಡ್ಬೇಕು. ಅವರು ಯಾಕೆ ಮಾಡ್ತಿಲ್ಲ ಮೇಡಮ್? ಸರ್ಕಾರ ನಮ್ಮದೇ ಅದೇ ಬಿಟ್ಟು ಮೀರಿದ್ರಲ್ಲ ರೈತರು ನಾವು ಎಲ್ಲಿ ಹೋಗ್ಬೇಕು ನಾವು? ಸೊ ಇವತ್ತೇನಾದ್ರು ಭೂಮಿ ಕಿತ್ಕೊಂಡ್ರೆ ಮುಂದೆ ಏನ್ ಮಾಡ್ತೀರಿ ಸರ್? ಭೂಮಿ ಕಿತ್ಕೊಂಡು ನಾವು ಬಿಡಲ್ಲ ಮೇಡಮ್. ಏನಾಗ ಬಂದ್ರು ನಾವು ಆಗೋಯ್ತು ಬಂದ್ರು ನಾವು ಬಿಡಲ್ಲ. ನಾವು ಹೋರಾಟ ಮಾಡ್ತೀವಿ. ಇವಾಗ ನಿಮ್ಗೆ ಎಷ್ಟು ಲಾಭ ಇದೆ ಸರ್ ಭೂಮಿಯಿಂದ? ಲಾಭ ಇದೆ ಮೇಡಮ್. ಲಾಭ ನಷ್ಟ ಇದ್ರೆ ನಾವು ಹೇಗೆ ಕೇಳುವ? ನಾವು ನಮ್ಗೆ ನಷ್ಟ ಅಲ್ಲಿ ನಮ್ಮ ಭೂಮಿ ಉಳಿಸ್ಕೊಳ್ಳಿ ಅಷ್ಟೇ. ನಷ್ಟ ಅಲ್ಲಿ ಅದೇ ಇಲ್ಲಿ ನಾವು ಕುಂತಿರ್ತೀವಿ, ಯಾವಾಗ ಕೇಳಲ್ಲ. ನಾವು ಕೊಟ್ಬಿಟ್ಟು ಇಲ್ಲ ನಾವು ಎಲ್ಲ ಹೋಯ್ತೀವಿ, ದುಡ್ಡು ಕೊಡ್ತಾನೆ, ಎಲ್ಲ ಹೋಯ್ತೀವಿ, ಖರ್ಚಾಗ್ತದೆ. ಅದು ಬೀದಿ ಹೋಗ್ಬೇಕು. ನಾವು ಏನು ಮಾಡೋದು? ನಾವು ಬೀದಿ ನಾವು ಮನೆಯೆಲ್ಲ ಹೋರಾಟ ಮಾಡೋದಲ್ಲ. ಇದು ರೋಡಲ್ಲಿ ಅನ್ನ ಬೇಯಿಸಿ ಮಾಡ್ಕೊಂಡು ಎಲ್ಲ ಎತ್ತಿಟ್ಟಿದೆ ನಮಗೆ. DK ಶಿವಕುಮಾರ್ ಹೇಳ್ತೀನಿ, ಅವ್ರಿಗೆ ಹೇಳ್ತಾ ಇದ್ದೀನಿ. ಅವಾಗೇನೆ DK ಸರ್ ಹೇಳ್ತೀನಿ, ಅವ್ರು ಯಾಕೆ ಇದು ಇಷ್ಟೆಲ್ಲ ಮಾಡ್ಬೇಕು ಅಂದ್ರಲ್ಲ ರೈತರು ಬಂದು ಇವಾಗ ರೈತರಾಗದೆ ಕುಮಾರಸ್ವಾಮಿ ಮಾಡೋರೆ. ನೀವು ಬಂದು ಬಂದು ನಾವು ಕೇಳ್ತಾನೆ ಈಗ ಮಾಡ್ತೀವಿ ಬೇಡವಾ ಅಂತ. ನೀವು ಎಲ್ಲ ಕುತ್ಕೊಂಡ್ಬಿಟ್ಟು ನಾವು ಮಾಡೇ ಮಾಡ್ತೀನಿ. ಇದೇ ಮೀಸೆ ತಿರುಗಿಟ್ರೆ ರೈತರಿಗೆ ಹೋಗ್ಬೇಕು. ನಾವು ಅವ್ರ ಮೀಸೆ ತಿರುವುದಾರೆ, ನೀವೇನ್ ತಿರುಗ್ತೀರಿ? ನಾವು ಮೀಸೆ ತಿರುಗ್ತೀವಿ. ರೈತ ಬಿಡಲ್ಲ ನಾವು. ಯಾವ ಕಾರಣ ಕುತ್ಕೊಳ್ಳಿ ಮೇಡಮ್? ಆ ಕೊಟ್ಬಿಟ್ಟು ಎಲ್ಲ ಹೋಗ್ತಾನೆ. 500 ಅಧಿಕಾರ ಆಗ್ಬಿಟ್ಟು ಇದು ಮಾಡ್ಬಿಟ್ರಿ ಎಲ್ಲರೂ ಈಗ MLA ಅವರೆಲ್ಲ ಏನೇ ಬನ್ನಿ ಕೇಳೋರ ಮೇಡಮ್. ಬನ್ನಿಲಿ ಕಷ್ಟ ಏನ್ ಮಾಡ್ತೀರಿ? MLAಗೆ ಉಯ್ತಾರೆ. MLA ಬಂದು ಕೇಳಿದ್ರೆ ನಾವು ಕೊಡ್ತೀರ. ನಾವು ಅವ್ರು ಬಂದು ಏನು ಬಂದು ಕೇಳ್ತಾರಲ್ಲ ನಾವು ಓಟ್ ಹಾಕಿ ಅವ್ರಿಗೆ ಏನು ಬತ್ತು ಏನಾಯ್ತು? ಎಲ್ಲ ನಿಮ್ ಪಾರ್ಟಿಯವರ MLA, ಸರ್ಕಾರ ನಿಮ್ದೇ ನಡೀತಾ ಅದೇ ನಿಮ್ದು. ಅದೇ ನೀವು ಸಿಡಿ ಬಿಟ್ರೆ ಓಟ್ ಹಾಕಿಲ್ಲ. ನಾವು ಓಟ್ ಹಾಕಿದ್ದಲ್ವಾ? ಗ್ಯಾರಂಟಿ ಅದೇ ಗ್ಯಾರಂಟಿ ಕೊಟ್ಟಿದ್ದೀರಾ, ಅದಕ್ಕಾಗಿ ಓಟ್ ಹಾಕ್ಸ್ಬಿಟ್ರ. ಈಗ ನಾವು ಹಾಕ್ಸ್ಬಿಟ್ಮೇಲೆ ರೈತರು ಹಾಳು ಮಾಡ್ಬಿಟ್ಟು ಹೇಳ್ಕೊಂಡು ನಾವು. ಧನ್ಯವಾದ ಸರ್. ಧನ್ಯವಾದ ಮೇಡಮ್. ದರ್ಶನ್ ಅಂತೇಳಿ ಬೈರ್ಮಳ ಗ್ರಾಮ ಪಂಚಾಯತಿ ಏನು ಬಿಡದಿ ಟೌನ್ಶಿಪ್ ಮಾಡಕ್ಕೆ ಏನು ಸನ್ಮಾನ್ಯ DK ಶಿವಕುಮಾರ್ ಏನು ಹೋಗಿದ್ದಾರೆ. ನಾವು ರೈತರು 450 ದಿನ ಹೋರಾಟ ಮಾಡ್ಕೊಂಡು ಬಂದಿದ್ದೀವಿ. ಆದ್ರೆ ಇವರು ಮಾಡೇ ಮಾಡ್ತೀವಿ, ನಿಮ್ ಭೂಮಿ ನಾವು ಕಿತ್ಕೊಂಡೇ ಕಿತ್ಕೋತೀವಿ ಅನ್ಬಿಟ್ಟು ನಿಂತಿದ್ದಾರೆ.
ಇವ್ರು ಹೆಂಗೆ ಕಾಂಗ್ರೆಸ್ ಪಕ್ಷನ ನಾವು ಕಟ್ಟಿದೀವಿ, ನಾನು ಕೂಲಿ ಮಾಡಿದೀನಿ, ನನಗೆ ಸಿಎಂ ಪದವಿ ಬಿಟ್ಕೊಡಿ ಅಂತ ಏನ್ ಕೇಳ್ತಿದ್ದಾರೆ. ನಾವು ಹುಟ್ಟಾಗಿಂದ ಈ ಭೂಮಿಲಿ ಕೆಲಸ ಮಾಡ್ಕೊಂಡು ಕೂಲಿ ಮಾಡ್ಕೊಂಡು ಬಂದಿದೀವಿ. ನಮ್ ಭೂಮಿ ನಾವ್ ಕೇಳೋ ಅಧಿಕಾರ ಇಲ್ವಾ? ಏನ್ ಇವ್ರೆಲ್ಲ ಇವ್ರೇ ರಾಜ್ಯಭಾರ ಅಂತ ಮಾಡ್ಕೊಂಡು ಹೋಗ್ತಾ ಇದಾರೆ. ಬ್ರಿಟಿಷರ್ ಕಾಲದಲ್ಲಿ ಹೆಂಗೆ ಬಂದು ಕಿತ್ಕೊಂಡು ಯಾರು ಕೇಳ್ದೆ ಏನ್ ಹೋಗ್ತಿದ್ರು, ಅದೇ ತರ ಈ ಸರ್ಕಾರ ಮಾಡ್ತಿದೆ. ನಾವು ನಾನು ಇವತ್ತು ಕೆಲ್ಸಕ್ಕೆ ಹೋಗ್ತಾ ಇದೀನಿ ಆಫೀಸಲ್ಲಿ. ಆ ಕೆಲ್ಸಕ್ಕೆ ಹೋಗ್ಬೇಕು ಅಂದ್ರೆ ಈ ಭೂಮಿನೇ ಕಾರಣ. ನಮ್ ತಂದೆ ತಾಯಿ ಆ ಭೂಮಿ ಕೆಲಸ ಮಾಡಿ ನಾನು ಓದಿಸಿರೋದಕ್ಕೆ ನಾನು ಇವತ್ತು ಆಫೀಸ್ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಇವರು ಏಕಾಏಕಿ ಬಂದ್ಬಿಟ್ಟು ನಮ್ಮ ಮನೆ ಇವಾಗ ಕಷ್ಟಪಟ್ಟು 35 ಲಕ್ಷ ಖರ್ಚು ಮಾಡಿ ಹೊಸ ಮನೆ ಕಟ್ಟಿದೀವಿ. ಇವಾಗ 1 ವರ್ಷ ಆಗಿದೆ. ಇದನ್ನ ಉಳಿಸಿ ನಾವು ಏನೋ ಬಂದು ಬೇರೆಯವ್ರು ಸೈಟ್ ಮಾಡ್ಕೊಡ್ತೀವಿ ಅನ್ನೋ ಅವಶ್ಯಕತೆ ಇಲ್ಲ. ನೀವು ರೈತರೇ ಅಲ್ಲ, ನೀವು ಭೂಮಿನ ಉಳುಮೆನೆ ಮಾಡ್ತಿಲ್ಲ ಅಂತ ಹೇಳ್ತಾರೆ. ಮೇಡಮ್ ಅವ್ರು ಎಲ್ಲೋ ಕುತ್ಕೊಂಡು ಏನೋ ಮಾತಾಡೋರು ಆಗುತ್ತೆ. ಇಲ್ಲಿ ಬಂದು ನಾವು ಕೆಲಸ ಮಾಡ್ತಿದೀವಿ ಏನೋ ಅಂತ ಬಂದ್ ನೋಡಿದ್ರಲ್ವಾ ಮೇಡಮ್ ಗೊತ್ತಾಗೋದು. ಇವಾಗ ಎಲ್ಲ ನಿಮ್ ತರ ಮೀಡಿಯಾದವ್ರು ಎಷ್ಟೊಂದ್ ಜನ ವಿಡಿಯೋ ಮಾಡಿ ಎಲ್ಲ ಪಬ್ಲಿಕ್ ಮಾಡ್ತಿದ್ದಾರೆ. ಆದ್ರೂ ಅದನ್ನ ನೋಡ್ತಾ ಇಲ್ವಾ? ನೋಡಿದ್ರು ಜನಗಳು ಕಣ್ಮರೆ ಮಾಡಿ ಇದನ್ನ ಅಕ್ವರೇಷನ್ ಮಾಡ್ಬೇಕು ಅಂತ ಹೊರಟಿದ್ದಾರೆ. ನಿಮ್ ಹತ್ರ ಏನೇನ್ ಕೃಷಿ ಅಂತ ನೀವ್ ಹೇಳ್ಕೊಳಕ್ ನೀವೇನೇನ್ ಕೆಲಸ ಮಾಡ್ತೀರಿ ಸರ್? ಮೇಡಮ್ ನಾವು ರೇಷ್ಮೆ ಸಾಕ್ತಿವಿ. ಉಳು ನೋಡಿ ಇಲ್ಲೇ ಇದು ರೇಷ್ಮೆ ಮನೆ ಇದೆ. ಮತ್ತೆ ತೆಂಗು ಇದೆ, ಅಡಿಕೆ ಇದೆ, ಮತ್ತೆ ವಿವಿಧ ರೀತಿಯ ನಾವು ಬಾಳೆ ಗಿಡ, ನಮ್ದು ಸ್ವಂತ ಟ್ರ್ಯಾಕ್ಟರ್ ಇದೆ. ಇವಾಗ ನಾನು ಫ್ರೀ ಇರೋ ಟೈಮಲ್ಲಿ ಟ್ರ್ಯಾಕ್ಟರ್ ಬಾಡಿಗೆಗೆ ಹೋಗ್ತೀನಿ. ಇವಾಗ ಜಮೀನೇ ಕಿತ್ಕೊಬಿಟ್ರೆ ಟ್ರ್ಯಾಕ್ಟರ್ ತಗೊಂಡು ನಾನು ಏನ್ ಮಾಡ್ಲಿ, ಮಡಿಕೊಂಡು ಏನ್ ಮಾಡ್ಲಿ? ಈ ಹಸ್ಗಳೆಲ್ಲ ಏನಾಗುತ್ತೆ? ಎಲ್ಲ ಮಾರ್ಕೊಂಡು ದನಿ ಮನೆ ಮಾಡಿದ್ವಿ. 50 ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ 3.5 ಲಕ್ಷ ಆಯ್ತು. ಮತ್ತೆ ರೀಸೆಂಟ್ ಆಗಿ ಮೇಕೆ ಶೆಡ್ ಮಾಡಕ್ 1.5 ಲಕ್ಷ ಖರ್ಚು ಮಾಡಿದೀವಿ. ಸಾಲನ ನಾವು ಅದೇ ಭೂಮಿಯಲ್ಲಿ ಕೆಲಸ ಮಾಡಿ ದುಡ್ದು ಇವಾಗ ಮೇಕೆ ಶೆಡ್ ಮಾಡಿದೀವಿ. ಅದನ್ನೆಲ್ಲ ನೀವು ಏಕಾಏಕಿ ಉಳಿಸ್ಕೊಂಡು ಇದ್ ಮಾಡಿದ್ರೆ ರೈತರುಗಳು ಎಲ್ಲಿ ಹೋಗ್ಬೇಕು? ರೈತರುಗಳು ನೆಕ್ಸ್ಟ್ ಕೆಲಸ, ಇವಾಗ ನಾನೇನೋ ಓದಿದ್ದೀನಿ, ಆಫೀಸ್ ಕೆಲ್ಸಕ್ಕೆ ಹೋಗ್ತೀವಿ. ನಮ್ ತಂದೆ ತಾಯಿ ಎಲ್ಲ ಎಲ್ಲಿಗೆ ಹೋಗ್ತಾರೆ ಕೆಲಸ ಮಾಡಕ್ಕೆ? ಇವಾಗ ನಾವೆಲ್ಲ ಆಫೀಸ್ ಕೆಲಸದಲ್ಲೇ ಜೀವನ ಮಾಡಕ್ಕೆ ಅವ್ರು ಕೂಡ ಇವಾಗ ನಾನು ಆಫೀಸ್ಗೆ ಹೋಗ್ತೀನಿ, ಅವ್ರು ಆರಾಮಾಗಿ ನಿಮ್ಗೆ ದುಡ್ಡು ಕೊಡ್ತೀವಿ, ಕೆಲಸನೂ ಕೊಡ್ತೀವಲ್ಲ, ಎಲ್ಲಿ ಕೊಡ್ತಾರೆ ಮೇಡಮ್? ಗ್ಯಾರಂಟಿ ಏನು? ಇವಾಗ ದುಡ್ಡು ಕೊಡ್ತೀವಿ ಅಂತಾರಲ್ಲ, ದುಡ್ಡು ಗ್ಯಾರಂಟಿ ಏನು? ಇವ್ರು ಅಕ್ವರೇಷನ್ ಮಾಡ್ಕೊಂಡ್ಬಿಡ್ತಾರೆ, ಜಮೀನ್ ಕಿತ್ಕೊಂಡ್ರೆ. ಆಮೇಲೆ ರೈತರುಗಳು ಎಲ್ಲಿ ಹೋಗ್ಬೇಕು? ನಮ್ಗೆ ಆ ದುಡ್ಡು ಬೇಡ, ಅದ್ರ ಅವಶ್ಯಕತೆ ಇಲ್ಲ. ನಿಮ್ ಹತ್ರ ಎಷ್ಟಿದೆ ಸರ್ ಭೂಮಿ? ನಮ್ಮಲ್ಲಿ ಇವಾಗ ನಮ್ ತಾತ 1.5 ಎಕರೆ ಇದೆ. ನಾವು ನಮ್ ದೊಡ್ಡಪ್ಪ ಚಿಕ್ಕಪ್ಪ ಎಲ್ಲ 3 ಜನ ಇದ್ದೀವಿ. ನಮ್ಗೊಂದು 3.5 ಎಕರೆ ಬರುತ್ತೆ ಮೇಡಮ್ ಇಲ್ಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನನ್ನ ಹೆಸರು ಸಾನಿಕಾ ಅಂತ. ನಮ್ಮೂರು ಮಂಡಲಹಳ್ಳಿ, ಬಿಡದಿ ಹತ್ರ ಬರುತ್ತೆ. ಡಿ.ಕೆ. ಶಿವಕುಮಾರ್ ಏನಿದ್ರೆ ನಮ್ಮ ಭೂಮಿನ ವಶಪಡಿಸ್ಕೊಳ್ಳಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಆದ್ರೆ ನಾವ್ ಯಾವ ಕಾರಣಕ್ಕೂ ಭೂಮಿನ ಕೊಡಲ್ಲ. ಅವ್ರು ಎಷ್ಟೇ ದುಡ್ಡು ಕೊಟ್ರು ನಾವಂತೂ ಕೊಡಲ್ಲ. ನಮ್ಮ ಮನೇಲಿ ಹಸು ಇದೆ, ಮೇಕೆ ಇದೆ, ಟ್ರ್ಯಾಕ್ಟರ್ ಇದೆ, ರೇಷ್ಮೆ ಹುಳಿ ಸಾಕ್ತಿವಿ, ತರಕಾರಿಗಳು ಬೆಳಿತೀವಿ. ಇವನ್ನೆಲ್ಲ ಬಿಟ್ಬಿಟ್ಟು ನಾವ್ ಎಲ್ಲೋಗಣ? ಈ ಸಿಟಿಗೆ ಹೋಗಿ ಮಾಡಕ್ಕಾಗುತ್ತೆ ನಾವು? ಈ ಪರಿಸರ ಬಿಟ್ಬಿಟ್ಟು ನಾವ್ ಬೇರೆ ಕಡೆ ಹೋಗೋದಕ್ಕಂತೂ ಆಗಲ್ಲ. ಈಗ ಬಿಡೋದೇ ಇಲ್ಲ ಅಂತ ಹೇಳ್ತಿದಾರೆ, ಏನ್ ಮಾಡ್ತೀರಿ? ನಾವಂತೂ ಕೊಡಲ್ಲ. ನಾವ್ ಅವ್ರ ಎಷ್ಟೇ ಪ್ರಯತ್ನ ಪಟ್ರು ನಾವಂತೂ ಕೊಡಲ್ಲ. ಈ ಹಸುನೆಲ್ಲ ಏನ್ ಮಾಡೋಣ? ಎಲ್ಲ ಮಾರ್ಬಿಡೋಣ ನಾವು? ಈ ಹಸುನ ಎಲ್ಲಾ ಅವ್ರ ಹತ್ರನೇ ಮಡಿಕೊಳ್ಳಿ, ನಾವು ಅಲ್ಲಿಗೆ ಬರ್ತೀವಿ, ಎಲ್ಲ ಎಂಜಾಯ್ ಮಾಡೋಣ ಅವ್ರ ಹತ್ರನೇ. ಮಾಲ್ ಇದೆಯಲ್ಲ, ಅಲ್ಲೆಲ್ಲ ಹೋಗ್ಬಿಟ್ಟು ಅಲ್ಲೇ ಇರೋಣ ಎಲ್ಲ. ಮೇಡಮ್, ಈಗ ಅವರು ಬಿಡೋದೇ ಇಲ್ಲ ಅಂತ ಹೇಳ್ತಾರೆ, ಏನ್ ಮಾಡ್ತೀರಿ? ಏನ್ ಮಾಡೋದು? ನಮ್ಮ ಹಸು ಕೋಳಿ ಎಲ್ಲ ಇದೆಯಲ್ಲ, ಎಲ್ಲ ಲೂಲು ಮಲಗಿ ತಗೊಂಬಂದ್ ಬಿಡ್ತೀವಿ. ನೀವೇ ನೋಡ್ಕೊಳ್ಳಿ, ನಮ್ನು ನೀವೇ ನೋಡ್ಕೊಳ್ಳಿ. ನಮ್ ಮದ್ವೆ, ನಿಮ್ ಮಗಳು ಹೆಂಗ್ ಮದ್ವೆ ಮಾಡಿರೋ ನಮ್ಗೂ ಹಂಗೆ ಗ್ರ್ಯಾಂಡ್ ಆಗಿ ಲಕ್ಸುರಿ ಆಗಿ ಮದ್ವೆ ಮಾಡಿ ಕಳ್ಸ್ಕೊಡಿ ಅಷ್ಟೇ.